ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಂತ ಗೊತ್ತಂತ, ನಿನ್ನೆ ಸಂತೆಗೆ ಹೋಗಿ ಬಸಳೆ ಸೊಪ್ಪು ತಗೊಂಡು ಬಂದಿದ್ದು. ಅದು ಅಮ್ಮ ಇವಾಗ ನಟ್ಟಿ ಇದು ಮಾಡಿದ್ದಾರೆ. ನಾನು ತೋರಿಸ್ತೀನಿ. ಬಸಳೆ ಇದನ್ನೆಲ್ಲ ಅಂದರೆ ಇದು ಫುಲ್ ಸೊಪ್ಪು ಇರ್ತದೆ ಅಲ್ಲ, ಅದನ್ನು ಹೀಗೆ ತೆಗೆದು ಹೀಗೆ ನಟ್ಟಿದ್ದು. ಅದಕ್ಕೆ ಮತ್ತೆ ಇದೆಲ್ಲ ಎಂತ ಅಂದರೆ ಅದಕ್ಕೆ ಗೂಟ ಕೊಡೋದು, ಅಂದರೆ ಅದೆಲ್ಲ ಆಚೆ ಈಚೆ ಹೋಗ್ತದಲ್ಲ, ಮತ್ತು ಬೆಳೆಯುವಾಗ ಮಣ್ಣಿಗೆ ಹೋಗಬಾರ್ದು, ಇದ್ರ ಮೇಲೆಲ್ಲ ಹೋಗಬೇಕಂತ ಹೀಗೆ ಇದನ್ನೆಲ್ಲ ಕೊಡೋದು. ಇದಿವಾಗ ಮಣ್ಣು ಹಾಕಿ ಸೊಪ್ಪಾಕಿ ಇಟ್ಟಿದ್ದಾರೆ. ಇಂತೆಲ್ಲ ಬಂದರೆ ಅದು ಹರಡಿ ಎಲ್ಲ ಹಾಳು ಮಾಡಬಾರ್ದಲ್ಲ, ಅದಕ್ಕೆ 1 2 3 ದಂಟು ನಟ್ಟಿದ್ದು. ಈಗ ಇದು ಬಸಳೆ ಸಾರು ಉಂಟಲ್ಲ, ಅದು ಒಳ್ಳೆಯದು. ಇವಾಗ ಈ ಬಸಳೆಗೆಲ್ಲ ರೇಟ್ ಇರ್ತದೆ ಸಂತೆಯಲ್ಲೆಲ್ಲ, ಕಾಸ್ಟ್ಲಿ ಇವಾಗ ಎಲ್ಲ ತರಕಾರಿ. ಅದು ಈ ಬಸಳೆಗಂತೂ ತುಂಬ. ನನಗೆ ನಿನ್ನೆ ಎಷ್ಟು ಹಿಡಿದು ಗೊತ್ತುಂಟ, ಇದರಲ್ಲಿ ಒಂದು ಸುತ್ತು 2 ಸುತ್ತು ಹಾಗೆ ಇತ್ತು. ಅದಕ್ಕೆ 80 ಅಂತ ಹೇಳಿದರು ಗೊತ್ತಾ. ಅದನ್ನು ಸಹ ತಂದಿದ್ದು, ಮತ್ತೆ ನೆಡ್ಲಿಕ್ಕೆ ಆಗ್ತದಲ್ಲ ಅಂತ. ಇದು ನೋಡಿ, ಹೂವೆಲ್ಲ ಒಣಸಿದ್ದು ಆಯಿತಾ. ಇದರಲ್ಲಿ ನೋಡಿ, ಇದು ಸೇವಂತಿಗೆ ಹೂವು, ಇದೆಲ್ಲ ದಾಸವಾಳ, ಇದೆಲ್ಲ ನಮ್ಮ ಮನೇಲಾಗಿದ್ದು. ಇದೆಲ್ಲ ನಾವು ದೀಪಾವಳಿಗೆಲ್ಲ ಹೂ ತರ್ತೀವಲ್ಲ, ಅದು ಒಣಸಿ ಹೀಗೆ ಆಗಿದೆ. ಅದು ತುಂಬ ಡ್ರೈ ಆಗಬೇಕು. ಇದು ಸಹ ಇರುವೆ ಎಲ್ಲ ಬಂದಿದೆ. ಇದು ದಾಸವಾಳ ಎಲ್ಲ ದೇವರಿಗೆ ಇರ್ತದಲ್ಲ, ಇದನ್ನೆಲ್ಲ ಒಣಸ್ಬೇಕಾಯ್ತಾ. ಇದನ್ನು ಒಣಸಿ ಧೂಪ ಮಾಡಬೇಕಿದೆ ಇವಾಗ. ಅಂದರೆ ಇದೆಲ್ಲ ಸ್ವಲ್ಪ ಇದಾಗಿದೆ, ಹೊಡಿ ಆಗ್ತದೆ ಮಾತ್ರ. ಇದು ಸ್ವಲ್ಪ ಮಿಕ್ಸಿ ಮಾಡಿದ್ದಿದ್ದು, ಮತ್ತು ಸ್ವಲ್ಪ ಇದಾಗಲಿಲ್ಲ ಅದು ಅಷ್ಟು. ಅದಕ್ಕೆ ಮತ್ತೆ ಪುನಃ ಒಣಸಿದ್ದು. ಇದರಲ್ಲಿ ಧೂಪ ಮಾಡು ನಾನು ಮತ್ತೆ ವೀಡಿಯೋ ಮಾಡಿ ಹಾಕ್ತೇನೆ ಆಯಿತು. ಕೆಲವ್ರ ಮನೆಯಲ್ಲಿ ಅದು ಪ್ಯಾಕಲ್ಲಿ ಎಲ್ಲ ಸಿಗ್ತದೆ, ಅದನ್ನು ನಾವು ಮನೆಯಲ್ಲೇ ಮಾಡ್ಬೋದು. ಹೀಗೆ ಇದರ ವೀಡಿಯೋ ಮಾಡುವಾಗ ನಾನು ಹಾಕಿ ಅಪ್ಲೋಡ್ ಮಾಡಿ. ಜಿಮಿ, ಇದು ಒಂದೇ ಅಲ್ಲ ಆಯಿತಾ, ಇನ್ನೊಂದು ಸಹ ಇದೆ ಇದರೊಟ್ಟಿಗೆ ಇದ್ದದ್ದು. ಮತ್ತು ಅದನ್ನು ಎಂತ ಬಿಟ್ಟು ಬರೋದಂತ ಅದನ್ನು ಸಹ ಅಮ್ಮ ತಗೊಂಡು ಬದಿಗೆ. 2 ಹೆಣ್ಣು ನಾಯಿ, ಅದಕ್ಕೆ ಮೇಬಿ ಬಿಟ್ಟು ಹೋಗಿದ್ದಿರ್ಬೇಕು ಅವರು. ಇಲ್ಲಿಂದ ಒಂದು ಸ್ವಲ್ಪ ದೂರದ ಒಂದು ಶಾಪ್ ಇದೆ ಆಯಿತಾ, ಚಿಕ್ಕ ಅಂಗಡಿ ಇದೆ, ಅಲ್ಲೇ ಬಿಟ್ಟು ಹೋಗಿದ್ದು. ಜಮ್ಮಿ ಕಾಣ ನಿನ್ನ ಫೋಟೋ ತೆಗೋ ಜಿಮ್ಮಿ. ನವಿಲ್ ನೋಡಿ, ಇಲ್ಲೆಲ್ಲ ತುಂಬ ನವಿಲ್ ಬರ್ತದೆ ಗೊತ್ತಾ. ಮಾರ್ನಿಂಗ್ ಎಲ್ಲ ನೋಡಬೇಕು ಹೀಗೆ. ಇದೆಂತ ಗೊತ್ತುಂಟಾ, ಇದೆಲ್ಲ ನೋಡಿ, ಇದು ಹುಳ ತಿಂದಿದೆ. ಇದು ಪಚ್ಚೆ ಕದ್ರೆ ಆಯಿತಾ. ಇದು ತುಂಬ ಪರಿಮಳ, ದೇವರಿಗೆಲ್ಲ ಇಡ್ತಾರೆ ಮಾತ್ರ. ಇದು ನೋಡಿ, ಇದೆಲ್ಲ ಬೆಳೆಸಿದ್ರೆ ಮತ್ತು ಇದು ಒಣಗಿದಾದ ಮೇಲೆ ಉಂಟಲ್ಲ, ಇದೆಲ್ಲ ಬೀಜ, ಇದೆಲ್ಲ ಒಣಗಿ ಆದ್ಮೇಲೆ ಇದೆಲ್ಲ ಬೀಜ, ಇದೆಲ್ಲ ಬಿದ್ದರೆ ಅದರಲ್ಲೇ ಹುಟ್ಟುತ್ತದೆ. ಇವಾಗ ಇಷ್ಟೇ, ಇದರೆಲ್ಲ ಬೇರೆ ಗಿಡ ಇದೆ. ಇಲ್ಲಿ ಒಂದಿದೆಯಲ್ಲ, ಇದು ಫುಲ್ ಕೆಂಪು ಮಣ್ಣಾಗಿದೆ, ಮಳೆ ಬಂದು ಹಾಳಾಗಿದೆ ನೋಡಿ. ಈಗ ಆಟ ಇದು ಉಂಟಲ್ಲ, ಇದು ತುಂಬ ಪರಿಮಳ ಇದೆ ಮಾತ್ರ. ಕೈಯಲ್ಲಿ ಮುಟ್ಟಿದ್ರೂ ಸಹ ಕೈಯೆಲ್ಲ ತುಂಬ ಒಳ್ಳೆ ಸ್ಮೆಲ್. ಇದು ಫ್ಲವರ್. ಹುಳು ನೋಡಿ, ಈಗ ಇಲ್ಲಿ ಮಲ್ಕೊಂಡಿದ್ದ. ಇದು ಬರೀ ಪೊಣಕು ನಾಯಿ. ಒಂದು ಗಿಡ ಹಾಳು ಮಾಡೋದು, ಎಲ್ಲ ಹಾಳು ಮಾಡೋದು, ಬಾಯಿ ಹಾಕಿ. ಇನ್ನೊಂದು ನೋಡಿ, ಅಲ್ಲಿ ಮಲಗಿದೆ ನೋಡಿ.
ಸೇಮ್ ನಮ್ಮನೇಲಿ ಅಂಥದ್ದು ನಾಯಿ ಇತ್ತು ಗೊತ್ತಾ, ಸೇಮ್ ಅದು ಮಾತ್ರ ಒಳ್ಳೆ ಜಾತಿ ಮಾತ್ರ. ಇದು ಬರೀ ಪೊಣಕ್ ನಾಯಿ.